ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಅಂತ ಹೇಳ್ತಾರೆ. ಆದ್ರೆ ಈ ರುಚಿ ಕೊಡೋ ಉಪ್ಪೆ ಈಗ ನಮ್ಮನ್ನ ಚಿರನಿದ್ರೆಗೆ ಜಾರಿಸ್ತಾ ಇದೆ. ಶಾಕಿಂಗ್ ಅನ್ಸಿದ್ರು ಇದು ಸತ್ಯ. ಹಾರ್ಟ್ ಅಟ್ಯಾಕ್ಗೆ ಅತಿಯಾದ ಉಪ್ಪು ಬಳಕೆ ಕೂಡ ಮೇನ್ ರೀಸನ್ ಅನ್ನುವಂಥ ವರದಿ ಬಂದಿದೆ. ಇದರಿಂದ ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದ್ದು ಉಪ್ಪಿನ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಟೆಸ್ಟ್ಗೆ ಮುಂದಾಗಿದೆ. ಈ ದಿಲ್, ಹಾರ್ಟ್, ಹೃದಯ ಅಂತಾರಲ್ವಾ, ಇದಕ್ಕೆ ಈಗ ಅಟ್ಯಾಕ್ ಆಗ್ತಾ ಇದೆ. ಎಳೆಯರು ಅಂತಾನೂ ಇಲ್ಲ, ಹಿರಿಯರು ಅಂತಾನೂ ಇಲ್ಲ, ಲಬ್ ಡಬ್ ಅನ್ನೋದನ್ನೇ ಸಡನ್ ಆಗಿ ಹೃದಯ ನಿಲ್ಲಿಸ್ಬಿಡ್ತಾ ಇದೆ. ಈ ಟ್ರಬಲ್ಗೆ ಕಾರಣ ಏನು ಅನ್ನೋ ಪ್ರಶ್ನೆನೇ ಈಗ ಎಲ್ಲೆಡೆ ಸದ್ದು ಮಾಡ್ತಾ ಇದ್ದು ಈ ಹೊತ್ತಲ್ಲೇ ಉಪ್ಪು ಆರೋಗ್ಯ ಇಲಾಖೆ ಕೆಂಗಣ್ಣಿಗೆ ಗುರಿಯಾಗಿದೆ. ತಜ್ಞರ ವರದಿಯಲ್ಲಿ ಬಹಿರಂಗವಾಯಿತು ಶಾಕಿಂಗ್ ಉಪ್ಪಿನ ಸತ್ಯ. ಹೀಗೆ ಆರೋಗ್ಯ ಇಲಾಖೆ ಪರಿಶೀಲನೆ ನಡೆಸ್ತಾ ಇರುವುದು ಉಪ್ಪನ್ನ. ಹೌದು, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಅಂತಾರೆ. ಆದ್ರೆ ಈ ಉಪ್ಪೆ ಈಗ ಹೃದಯಕ್ಕೆ ಟ್ರಬಲ್ ಮಾಡ್ತಾ ಇದೆಯಂತೆ. ಹೃದಯಾಘಾತಕ್ಕೆ ಅತಿಯಾದ ಉಪ್ಪು ಬಳಕೆ ಕೂಡ ಒಂದು ಕಾರಣ ಅನ್ನೋ ಬಗ್ಗೆ ತಜ್ಞರು ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಉಪ್ಪಿನಕಾಯಿ ಅಥವಾ ಪಿಜ್ಜಾ, ಬರ್ಗರ್, ಸಾಸೇಜಸ್ ಮತ್ತು ಚಟ್ನಿ ಈ ಥರಕ್ಕೆ ಹೆಚ್ಚು ಸೋಡಿಯಂ ಬೆನ್ಸೋಯೇಟ್ನ ಬಳಸಿ ಅದನ್ನ ಪ್ರಿಸರ್ವ್ ಮಾಡಿ ಇಟ್ಟು ನಂತರ ತಿಂತಾರಲ್ಲ, ಇಂಥದ್ರಲ್ಲಿ ಖಂಡಿತ ಉಪ್ಪಿನಂಶ ಜಾಸ್ತಿ ಇದ್ದು ಈ ಥರ ಸೋಡಿಯಂ ಬೆನ್ಸೋಯೇಟ್ ನಮ್ಮ ದೇಹಕ್ಕೆ ಜಾಸ್ತಿ ಹೋದಾಗ ಖಂಡಿತವಾಗೂ ಅದು ರಕ್ತ ಒತ್ತಡನ ಕ್ರಿಯೇಟ್ ಮಾಡುತ್ತೆ. ರಕ್ತ ಒತ್ತಡ ಅಂದರೆ ಬ್ಲಡ್ ಪ್ರೆಷರಿಂದ ಹಲವಾರು ತೊಂದರೆಗಳಿದೆ. ಅದರಲ್ಲೂ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಹೆಚ್ಚಾಗೋದು ಉಪ್ಪು ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ದಾಗ ಖಂಡಿತವಾಗೂ ಅದು ಅದ್ರ ಮೇಲೆ ಎಫೆಕ್ಟ್ ಬೀಳುತ್ತೆ. ಉಪ್ಪಿನ ಗುಣಮಟ್ಟ ತಿಳಿಯಲು ಮುಂದಾದ ಆರೋಗ್ಯ ಇಲಾಖೆ. ಹೀಗೆ ವರದಿ ಬಂದಿದ್ದು ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಉಪ್ಪಿನ ಗುಣಮಟ್ಟ ತಿಳಿಯಲು ಮುಂದಾಗಿದ್ದಾರೆ. ವರದಿಯಷ್ಟೇ ಅಲ್ಲ, ಅಧಿಕಾರಿಗಳು ಹೀಗೆ ಸೂಪರ್ ಮಾರ್ಕೆಟ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಉಪ್ಪಿನ ಸ್ಯಾಂಪಲ್ ಕಲೆಕ್ಟ್ ಮಾಡುವುದಕ್ಕೆ ಮೇನ್ ರೀಸನ್ ಇಲಾಖೆಗೆ ಬರ್ತಾ ಇರೋ ದೂರುಗಳು ಕೂಡ ಹೌದು. ರುಚಿಯನ್ನ ಹೆಚ್ಚಿಸೋ ಉಪ್ಪಿನಲ್ಲೀಗ ಕಲಬೆರಕೆಯಾಗ್ತಾ ಇದ್ದು ಇದರಿಂದ ಗುಣಮಟ್ಟವಿಲ್ಲದಂತಾಗಿದೆ. ಹೀಗಾಗಿ ಆಹಾರ ಸುರಕ್ಷತಾ ಇಲಾಖೆ ಈ ದೂರನ್ನ ಪರಿಗಣಿಸಿದ್ದು ಈ ದೂರಿನ ಮೇರೆಗೆ ಪರಿಶೀಲನೆಗೆ ಮುಂದಾಗಿದೆ. ಒಟ್ನಲ್ಲಿ ಬೆಂಗಳೂರಿನ ಸುಮಾರು 50ಕ್ಕೂ ಹೆಚ್ಚು ಕಡೆಗಳಲ್ಲಿ ಅಧಿಕಾರಿಗಳು ಉಪ್ಪಿನ ಸ್ಯಾಂಪಲ್ಸ್ ಪಡೆದು ಪರೀಕ್ಷೆಗೆ ಕಳುಹಿಸಿದ್ದಾರೆ. ಉಪ್ಪಿನಲ್ಲಿ ಕಲಬೆರಕೆಯಾಗಿದ್ಯಾ? ಕಳಪೆ ಗುಣಮಟ್ಟದ ಉಪ್ಪು ಮಾರಾಟವಾಗ್ತಾ ಇದೆಯಾ? ಇಂಥ ಉಪ್ಪಿನ ಸೇವನೆಯಿಂದ ಏನೆಲ್ಲ ಪರಿಣಾಮ ಬೀರಲಿದೆ? ಈ ಎಲ್ಲ ಪ್ರಶ್ನೆಗಳಿಗೂ ಮಾದರಿಗಳ ಸಂಗ್ರಹದ ಪರೀಕ್ಷಾ ವರದಿಯಿಂದಲೇ ಉತ್ತರ ಸಿಗಬೇಕಿದೆ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.